ನಮಸ್ತೆ, ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ಈಗ ನಾನು ಅಂದ ತಕ್ಷಣ ನಮ್ಮ ತಲೆ ಒಳಗಡೆ ಏನು ಬರುತ್ತೆ? ಈ ಶರೀರ ಮತ್ತು ಮನಸ್ಸಿನ ಐಡೆಂಟಿಫೈ ಇರುವಂತಹ ಇನ್ಫಾರ್ಮೇಷನ್ ಆಗಿದ್ದರೆ, ಆಧ್ಯಾತ್ಮದಲ್ಲಿ ನಾನು ಅಂತ ಹೇಳಿದರೆ ಈ ಶರೀರನೂ ಅಲ್ಲ, ಮನಸ್ಸು ಕೂಡ ಅಲ್ಲ, ಆತ್ಮ ಅಂತ ಹೇಳಿ ಕರೀತಾರೆ. ಹಾಗಂದರೆ ಏನು? ಮತ್ತು ನಾನು ಶರೀರ ಅಲ್ಲ, ಮನಸ್ಸಲ್ಲ, ಆತ್ಮ ಅನ್ನೋದನ್ನು ತಿಳ್ಕೊಂಡು ಏನಾಗಬೇಕಾಗಿದೆ? ನನಗದರಿಂದ ಉಪಯೋಗ ಏನು? ನಾನೇನು ಸನ್ಯಾಸಿ ಆಗಬೇಕಾ, ಯಾವುದಾದ್ರೂ ಗುರು ಆಗಬೇಕಾ ಅನ್ನೋದಾದರೆ, ಈಗ ನಾವು ಯಾವುದಾದ್ರೂ ಒಂದು ಹೊಸದಾಗಿ ವಸ್ತುನ ಪರ್ಚೇಸ್ ಮಾಡಿದ್ರೆ ಯೂಶ್ವರ್ ಮ್ಯಾನ್ಯುವಲ್ ಅಂತ ಕೊಟ್ಟಿರ್ತಾರೆ. ಅಂತ ಹೇಳಿದ್ರೆ ಆ ವಸ್ತುವನ್ನು ಫಿಟ್ ಮಾಡೋದು ಹೇಗೆ, ಅದನ್ನು ಬಳಕೆ ಮಾಡೋದು ಹೇಗೆ ಅಂತ ಹೇಳಿ ಪರಿಪೂರ್ಣವಾದ ಇನ್ಫಾರ್ಮೇಷನ್ ಅದರೊಳಗಡೆ ಇರುತ್ತೆ. ಅದೇ ರೀತಿ ಈ ಶರೀರ ಅಂದರೆ ಏನು, ಮನಸ್ಸು ಅಂದರೆ ಏನು ಅಂತ ಹೇಳಿ ಅದರ ಬಗ್ಗೆ ಸರಿಯಾದ ಜ್ಞಾನ ನಮಗೆ ಇದ್ದಿದ್ದರೆ ನಾವು ಏನಿಲ್ಲಿ ಸಾಧನೆ ಮಾಡೋದು ಬೇಡ, ಕನಿಷ್ಠ ಮಟ್ಟಿಗಿನ ನಮ್ಮ ಅವಶ್ಯಕತೆಯಾದಂತಹ ಆರೋಗ್ಯ ನೆಮ್ಮದಿಯನ್ನಾದರೂ ಒಂದೇ ಜೀವನ ಮಾಡ್ತಾ ಇದ್ವಿ. ಆದರೆ ಇವತ್ತು ಅದನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ನರಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಶರೀರ ಮತ್ತು ಮನಸ್ಸಿನ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಇರೋದ್ರಿಂದಾಗಿ. ಮತ್ತು ಈ ಜ್ಞಾನವನ್ನು ನಾವು ಎಲ್ಲಿಂದ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಭಗವದ್ಗೀತೆಯ ಮೂಲಕ ಆ ಜ್ಞಾನವನ್ನು ಪಡ್ಕೊಳ್ಬಹುದು. ಬುಕ್ ಓದೋದಕ್ಕೆ ಆಸಕ್ತಿ ಇಲ್ಲದೇ ಇರೋರು ನಾನು ಅಂದರೆ ಯಾರು, ವಾಸ್ತವದಲ್ಲಿ ಈ ಬದುಕಿನ ಬಗೆಗಿನ ಸತ್ಯ ಏನು ಅನ್ನೋದನ್ನು ಎನ್ಲೈಟೆಂಡ್ ಗುರುಗಳೇನಿದ್ದಾರೆ ಅವರ ವಿಚಾರಧಾರೆಗಳ ಮೂಲಕನೂ ಕೂಡ ನಾವು ತಿಳ್ಕೊಳ್ಬಹುದು. ಎಕ್ಸಾಂಪಲಿಗೆ ತಗೊಳ್ಳೋದಾದರೆ ಸದ್ಗುರು BK ಶಿವಾನಿ, ರವಿಶಂಕರ್ ಗುರೂಜಿ. ಮತ್ತು ಈ ಶರೀರ ಅಂತಂದರೆ ಏನು? ಅಕ್ಯುಮುಲೇಷನ್ ಆಫ್ ದಿ ಫುಡ್. ಚಿಕ್ಕಂದಿನಿಂದ ಇಲ್ಲಿ ತನಕ ಏನು ಊಟ ತಿಂದು ಬೆಳೆಸಿದ್ದೀವಲ್ವಾ, ಅದೇ ಶರೀರ. ಮತ್ತು ಮನಸ್ಸು ಅಂತ ಹೇಳಿದ್ರೆ ಅಕ್ಯುಮುಲೇಷನ್ ಆಫ್ ದಿ ಇನ್ಫಾರ್ಮೇಷನ್. ಚಿಕ್ಕಂದಿನಿಂದ ಇಲ್ಲಿ ತನಕ ನಮ್ಮ ಒಳಗಿನ ಆಲೋಚನೆಗಳನ್ನು ಸೇರಿಸಿ ಹೊರಗಿನ ವಾತಾವರಣದಿಂದ ಏನೆಲ್ಲ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವೋ ಅದೇ ನಮ್ಮ ಮನಸ್ಸು. ಮತ್ತು ಈ ಎರಡು ಉಪಕರಣಗಳನ್ನು ನಾವು ಏನು ಐಡೆಂಟಿಫೈ ಮಾಡ್ಕೊಳ್ಳೋ ಬದಲಿಗೆ ಅದನ್ನು ಹ್ಯಾಂಡಲ್ ಮಾಡೋದ್ರಿಂದಾಗಿ ಉನ್ನತ ಮಟ್ಟದಲ್ಲಿ ನಾವು ಜೀವನವನ್ನು ಮಾಡಬಹುದು. ಈಗ ಒಂದು ಚೇರ್ ಮೇಲೆ ಕೂತ್ಕೊಂಡು ಆ ಚೇರ್ ನಂದು ಅಂದ್ಕೊಂಡ್ರೆ ಓಕೆ, ಆ ಚೇರ್ನೇ ನಾನು ಅಂದ್ಕೊಂಡ್ರೆ ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಚೇರ್ ಸ್ಕ್ರ್ಯಾಚ್ ಆದಾಗ, ಅದು ಡ್ಯಾಮೇಜ್ ಆದಾಗ, ಕಲರ್ ಡಿಮ್ ಆದಾಗ ಎಲ್ಲದಕ್ಕೂ ಕೂಡ ನಾವು ಸಫರ್ ಮಾಡ್ತೀವಿ ಅಲ್ವಾ? ಸೊ ಅದೇ ರೀತಿ ಈಗ ಶರೀರ ಮತ್ತು ಮನಸ್ಸಿನ ಜೊತೆ ನಮ್ಮ ಐಡೆಂಟಿಫಿಕೇಷನ್ ಇರೋದ್ರಿಂದಾಗಿ ಅದರ ಆಗು ಹೋಗಿನ ಜೊತೆನೇ ಇರಬಹುದು, ಅನಾರೋಗ್ಯ ದುಃಖದ ಜೊತೆಯಲ್ಲೆಲ್ಲ ನಾವು ಸಫರ್ ಮಾಡ್ತೀವಿ. ಮತ್ತು ಈ ಶರೀರ ಮತ್ತು ಮನಸ್ಸಿನ ಶಕ್ತಿ ಲಿಮಿಟೆಡ್ ಆಗಿದೆ, ಆದರೆ ಆತ್ಮದ ಶಕ್ತಿ ಅಪರಿಮಿತವಾಗಿದೆ. ಈಗ ನಾಯಿ ಬಾಲ ಹಳ್ಳಾಡಿಸ್ಬೇಕು ಅಥವಾ ಬಾಲನೇ ನಾಯಿ ಆಡಿಸ್ಬೇಕು? ಯಾಕಿಲ್ಲಿ ಬಾಲನೇ ನಾಯಿ ಆಡಿಸ್ತಾ ಇದೆ ಅಂತ ಹೇಳಿದ್ರೆ, ನಾಯಿಗೆ ಬಾಲನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಈಗ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೂ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ? ಯಾಕೆ ಐಡೆಂಟಿಫೈ ಮಾಡೋ ಬದಲಿಗೆ ಈ ಶರೀರ ಮತ್ತು ಮನಸ್ಸನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದಾದರೆ, ಈಗ ನನ್ನ ಹಿಪ್ನೋಥೆರಪಿ ಕ್ಲಾಸ್ಗೆ ಬಂದವರಲ್ಲಿ ಒಬ್ಬರು ಕ್ಲಾಸ್ ಟೈಮಿಂಗ್ಸ್ ಅಲ್ಲದೆ ಇರೋ ಸಮಯದಲ್ಲಿ ನನಗೆ ತುಂಬ ಭಯ ಆಗ್ತಾ ಇದೆ, ಈಗ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ನಿಮ್ಮ ಮನೆಗೆ ಬರ್ತೀನಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು ಮಾರ್ನಿಂಗ್ ನನಗೆ ನನ್ನನ್ನೇ ಕಂಟ್ರೋಲ್ ಮಾಡ್ಕೊಳ್ದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ನನಗೆ ಥೆರಪಿನ ಈಗ ಮಾಡಿಕೊಡಿ ಅಂತ ಕೇಳಿರೋದಿದೆ. ಮತ್ತು ಅದೇ ಸಮಯದಲ್ಲಿ ಅವರು ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಅವರು ಡಾಕ್ಟರ್ ನೀವು ಎದ್ದೋಗಿ ಅಂತಲೇ ಬೈದ್ಬಿಟ್ಟಿದ್ದಾರೆ ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗದೇನೆ. ಸೊ ಅವರು ಆ ರೀತಿ ಹೇಳಿದ್ರು. ಬಟ್ ನೀವು ಅವರಿಗಿಂತನೂ ವಯಸ್ಸಲ್ಲಿ ಚಿಕ್ಕವ್ರು ಆದ್ರೂ ಕೂಡ ನನ್ನನ್ನು ತಾಳ್ಮೆಯಿಂದನೂ ಹ್ಯಾಂಡಲ್ ಮಾಡಿದ್ರಿ ಮತ್ತು ನನಗೆ ಸೊಲ್ಯೂಷನ್ ಕೂಡ ಕೊಟ್ರಿ ಅಂತ ಹೇಳಿದ್ರು. ಮತ್ತೊಂದು ಸಮಯದಲ್ಲಿ ಈಗ ಅವರು ಈ ಹಿಂದೆನೇ ಕನ್ಸಲ್ಟ್ ಮಾಡ್ತಾಯಿದ್ರು ಹೆಲ್ತ್ ಇಶ್ಯೂಗೆ. ಸೊ ಇವ್ರ ಹೆಲ್ತ್ ಇಶ್ಯೂನ ಕೇಳ್ತಾ ಸೀನಿಯರ್ ಡಾಕ್ಟ್ರೇನೆ ಅವರೇನೆ ಎಮೋಷನಲ್ ಆಗಿಬಿಡ್ತಿದ್ರಂತೆ. ಸೊ ಆದರೆ ನೀವು ಅದನ್ನು ನಾನು ಹೇಳೋದಕ್ಕೆ ಹೋದಾಗ ನಗೋದಕ್ಕೆ ಶುರು ಮಾಡ್ತಾಯಿದ್ರಿ. ಮತ್ತು ಆವಾಗ ನಾನು ಕಾಮ್ ಆಗಿಬಿಡ್ತಿದ್ದೆ. ನಾನು ನಿಮ್ಗೆ ಏನೇನು ಹೇಳ್ತಾ ಇದ್ದೆ ಅದನ್ನು ಭಾವೋದ್ವೇಗಕ್ಕೆ ಒಳಗಾಗಿ ಹೇಳೋ ಬದಲಿಗೆ ಅದನ್ನು ತಾಳ್ಮೆಯಿಂದನೇ ಹೇಳ್ತಿದ್ದೆ. ಸೊ ನನ್ನನ್ನು ಕೂಡ ನೀವು ಹಗುರ ಮಾಡ್ತಾಯಿದ್ರಿ, ನೀವು ಆ ರೀತಿ ಹ್ಯಾಂಡಲ್ ಮಾಡ್ತಿದ್ದಂಥ ಸಮಯದಲ್ಲಿ ಅಂತ ಹೇಳೋರು. ಈ ಎರಡು ಸಮಯದಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ,
ಈಗ ನಾನು ಕೂಡ ಇದೊಂದು ಮನಸ್ಸು ಮತ್ತು ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನನ್ನನ್ನು ಕೂಡ ಹ್ಯಾಂಡಲ್ ಮಾಡ್ತೀನಿ. ಮತ್ತು ಉಳಿದವರ ವಿಚಾರದಲ್ಲೂ ಕೂಡ ಅದನ್ನು ಈಗ ನನ್ನ ವಿಚಾರದಲ್ಲಿ ಇದು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ, ಸೊ ನನ್ನ ಮನಸ್ಸು ಹೀಗೆ ಆಡುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದೆಲ್ಲವೂ ಕೂಡ ಮನಸ್ಸಿನ ಆಟ ಅನ್ನೋವಂತಹ ಒಂದು ಜ್ಞಾನ ಈ ಒಂದು ವೃತ್ತಿಯ ಮೂಲಕ ದೊರೆತಿರೋದ್ರಿಂದಾಗಿ ಸೊ ಅವರಿಗೂ ತೊಂದರೆ ಆಗದೆ ಇರೋ ರೀತಿ, ಜೊತೆಗೆ ನನಗೂ ಕೂಡ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಸೊಲ್ಯೂಷನ್ನ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಸೊ ಅದ್ರ ಜೊತೆಯಲ್ಲೇ ನಾನು ಐಡೆಂಟಿಫೈ ಮಾಡಿಕೊಂಡಾಗ ನಾನು ನಡ್ಕೊಳ್ಳೋ ರೀತಿಗೂ, ಬಟ್ ಮನಸ್ಸನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಜ್ಞಾನದಿಂದ ನಡ್ಕೊಂಡ ರೀತಿಗೂ ವ್ಯತ್ಯಾಸ ಇದೆ ಅಲ್ವಾ. ಮತ್ತು ಈ ಮನಸ್ಸು ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಮನಸ್ಸು ಖುಷಿಯಾಗಿದ್ದರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಳ್ಳೆಯ ಆರೋಗ್ಯ, ಯಶಸ್ಸು, ಒಳ್ಳೆಯ ಸಂಬಂಧ, ಒಳ್ಳೆಯ ಜೀವನಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ. ಜೊತೆಯಲ್ಲಿ ಆಹಾರ ಕೂಡ ಮನಸ್ಸಿನ ಆಲೋಚನೆ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದಕ್ಕೇನೆ ಹೆಲ್ದಿ ಫುಡ್ ತಿನ್ನಿ ಅಂತ ಹೇಳೋದು. ಮತ್ತು ನೋವಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಕೋಪದಲ್ಲಿದ್ದರೆ ನೆಗೆಟಿವ್ ಆಲೋಚನೆಗಳನ್ನು ಮನಸ್ಸು ಸೃಷ್ಟಿ ಮಾಡುತ್ತೆ. ನಾನು ಏನು ಮಾಡಲಿ, ನನ್ನ ಜೀವನದಲ್ಲಿ ಇರೋದೇ ದುಃಖ, ನಾನು ಎಲ್ಲಿಂದ ಸಂತೋಷನ ತರಲಿ ಅಂತ ಕೇಳೋದಾದರೆ ಅದಕ್ಕೇನೆ ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಸೃಷ್ಟಿಸುತ್ತೆ, ಕೆಟ್ಟ ವಾತಾವರಣದಲ್ಲಿ ಕೆಟ್ಟ ಆಲೋಚನೆಗಳನ್ನೇ ಸೃಷ್ಟಿಸುತ್ತೆ. ಅದು ಅದರದೇ ಆದ ಒಂದು ಪ್ರಿನ್ಸಿಪಲ್ ಇದೆ, ಅದೊಂದು ಉಪಕರಣ, ಅದಕ್ಕೆ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಅದು ವರ್ಕ್ ಮಾಡುತ್ತೆ ವಿನಃ ನಿನಗೆ ದುಃಖ ಇದೆ, ನಿನಗೆ ಕಷ್ಟ ಇದೆ ಅಂತ ಹೇಳಿ ನಿನಗೆ ಬೇಕಾದಂತಹ ಆಲೋಚನೆಗಳನ್ನು ಅದು ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ದಯವಿಟ್ಟು ತಲೆಗೆ ತಗೊಳ್ಳಿ, ಮನಸ್ಸು ಅನ್ನೋದನ್ನು ನಾವು ಹ್ಯಾಂಡಲ್ ಮಾಡಬೇಕು. ಶರೀರ ಆದ್ರೂ ಕೂಡ ಅಷ್ಟೇ, ಅದು ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೇಳ್ತೀನಿ. ಮತ್ತು ಈ ದುಃಖ, ಕೋಪ, ಭಯ, ಆತಂಕ, ಹೊಟ್ಟೆ ಕಿಚ್ಚು, ಅಹಂಕಾರನೂ ಸೇರಿಸೇನೆ ಇದೆಲ್ಲ ಕೂಡ ನೆಗೆಟಿವ್ ಆಲೋಚನೆಗಳೇನೆ. ಈ ಎಲ್ಲ ಭಾವನೆಗಳು ಕೂಡ ನಮ್ಮ ಒಳಗೇನೆ ಸೃಷ್ಟಿಯಾಗೋದ್ರಿಂದಾಗಿ ನಾವು ಏನು ಮಾಡ್ತೀವಿ, ನಮ್ಮ ಒಳಗೇನೆ ವಿಷವನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಮತ್ತು ನಮಗೆ ನೆಗೆಟಿವ್ ಆಲೋಚನೆಗಳು ಬಂದಂತಹ ಸಮಯದಲ್ಲಿ ನಾವು ಏನು ಮಾಡಬಹುದು ಪಾಸಿಟಿವ್ ಆಗಿ ಅಂತ ಹೇಳಿದ್ರೆ, ಕೂತು ಯೋಚಿಸೋ ಬದಲು ಗುಣಾಕಾರ ಭಾಗಾಕಾರ ಹಾಕಿ ಕೂಡಿ ಕಳೆಯೋ ಬದಲಿಗೆ ಆ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು, ಕಂಪ್ಲೀಟಾಗಿ ನಾವು ಇನ್ವಾಲ್ವ್ ಆಗಬೇಕು, ಅಂತಹ ಒಂದು ಆ್ಯಕ್ಟಿವಿಟಿನಲ್ಲಿ ನಾವು ತೊಡ್ಕೊಳ್ಬೇಕು. ಮತ್ತು ಎಷ್ಟೋ ಜನಗಳಿಗೆ ಸರಿಯಾಗಿ ಇದು ಏನು ಅಂತ ತಿಳಿದೇ ಇದ್ದರೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಹ್ಯಾಬಿಟ್ನಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಈಗ ಕ್ಲೀನಿಂಗಲ್ಲಿ ಖುಷಿ ಪಡೋರು ಇರ್ತಾರೆ. ಈಗ ನಾವು ಹಾಸ್ಟೆಲ್ನಲ್ಲಿದ್ವಿ, ನನ್ನ ತಂಗಿ ಅವಳಿಗೇನಾದರೂ ಬ್ಯಾಡ್ ಇನ್ಸಿಡೆಂಟ್ ನಡೆದಿದ್ರೆ ಅಥವಾ ಅವಳು ಮನಸ್ಥಿತಿ ಕೋಪದಲ್ಲೋ ಬೇಜಾರಲ್ಲೋ ಇದ್ದರೆ ಅವಳು ಏನು ಮಾಡ್ತಾಯಿದ್ಲು ಅಂತ ಹೇಳಿದ್ರೆ, ಬಂದು ಬೀರುನಲ್ಲಿ ಬಟ್ಟೆ ಎಲ್ಲನೂ ತೆಗೆದು ಹೊರಗಡೆ ಹಾಕಿ ಅದನ್ನು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮತ್ತು ನೀಟಾಗಿ ವಾಪಸ್ ಎತ್ತಿಡೋಳು. ನಂತರ ಬಂದು ನಮ್ಗಳ ಜೊತೆ ಕೂತು ಮಾತಾಡೋಳು ಖುಷಿಯಾಗಿ. ಎಲ್ಲ ಸಮಯದಲ್ಲೂ ಅಲ್ಲ, ಇದು ಒಂದು ರೀತಿ ಟೆಕ್ನಿಕ್ನ ಅವಳು ಅಳವಡಿಕೆ ಮಾಡ್ಕೊಂಡಿದ್ಲು. ಸೊ ಇಲ್ಲಿ ಏನಾಗುತ್ತೆ, ಸೊ ಅದ್ರ ಕಡೆ ಸಂಪೂರ್ಣವಾಗಿ ನಾವು ಇನ್ವಾಲ್ವ್ ಆದಾಗ, ನಾವು ಆಲೋಚನೆಗೆ ಅವಕಾಶ ಕೊಟ್ಟಾಗ ಪೂರ್ತಿಯಾಗಿ ನೆಗೆಟಿವ್ ಸಿಚುಯೇಷನ್ ಇದ್ದಾಗ ನೆಗೆಟಿವ್ ಆಲೋಚನೆಗಳೇ ಬರುತ್ತೆ, ಮತ್ತಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ನಾನು ಈ ಹಿಂದೆನೇ ಹೇಳಿದ್ದೆ, ಸೊ ನಮ್ಮ ಮೈಂಡ್ ಏನು ಮಾಡುತ್ತೆ, ಆ ಒಂದು ನೆಗೆಟಿವ್ ಆಲೋಚನೆಗಳ ಮೂಲಕ ಎನರ್ಜಿ ಲೆವೆಲ್ನ ಕಡಿಮೆ ಮಾಡ್ತಾ ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಅಲ್ವಾ. ಸೊ ಇದೇ ರೀತಿಯಲ್ಲಿ ನಾವು ನಿಮ್ಮ ಸಮಯಕ್ಕೆ ತಕ್ಕ ಹಾಗೆ, ನಿಮ್ಮ ಸಂದರ್ಭಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಿಮಗೆ ಏನು ಸಾಧ್ಯ ಆಗುತ್ತೋ ಆ ರೀತಿಯ ಅಭ್ಯಾಸವನ್ನು ನೀವಿಲ್ಲಿ ರೂಢಿ ಮಾಡ್ಕೊಳ್ಬಹುದು. ಈಗ ನಾನು ಏನು ಮಾಡ್ತೀನಿ, ಒಂದು ಧ್ಯಾನ ಮಾಡ್ತೀನಿ, ಮತ್ತೊಂದು ವಾಕಿಂಗ್ ಹೋಗ್ತೀನಿ. ಆದರೆ ಈ ಹಿಂದೆ ನಾನು ಕೂಡ ಈ ಒಂದು ಸೆಲ್ಫ್ ಡಿಪೆಂಡೆಂಟ್ ಹ್ಯಾಬಿಟ್ನ ಫಾಲೋ ಮಾಡ್ತಾ ಇರಲಿಲ್ಲ. ಶೇರ್ ಮಾಡ್ತಿದ್ದೆ, ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ಆದರೆ ಯಾಕೆ ಬೇಕು ಸೆಲ್ಫ್ ಡಿಪೆಂಡೆಂಟ್ ಹ್ಯಾಬಿಟ್ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ನಮ್ಮ ಜೊತೆ ಇರುವಂತಹ ಒಬ್ಬ ವ್ಯಕ್ತಿ, ನಮಗೆ ಯಾವಾಗಲೂ ಕೂಡ ಅವೈಲಬಲ್ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಾವು ಮಾತ್ರ. ಮತ್ತು ಪಾಸಿಟಿವ್ ಆಗಿ ಇರುವಂತಹ ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಪಾಸಿಟಿವ್ ಆಗಿ ಇರಬಲ್ಲಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕೂಡ ಅನ್ಕಂಡೀಷನಲ್ ಆಗಿ ನಾನು ಮಾತ್ರನೇ. ಮತ್ತು
ಈ ನಮ್ಮ ಮೇಲೆ ನಾವು ಡಿಪೆಂಡ್ ಆದರೆ ಏನಾಗುತ್ತೆ ಗೊತ್ತಾ, ಈಗ ನಮ್ಮ ತಾಳ್ಮೆ ತಗೊಂಡು ಬುದ್ಧಿ ಮಟ್ಟವನ್ನು ನಾವು ಹೆಚ್ಚು ಮಾಡ್ಕೊಳ್ಬಹುದು. ತಾಳ್ಮೆ ತಗೊಂಡು ಆ ಸಮಯದಲ್ಲಿ ಏನು ಮಾಡಬಹುದು ಅನ್ನೋ ಕೆಲಸನ ನಮ್ಮ ತಲೆಗೆ ಕೊಟ್ಟಾಗ ಏನಾಗುತ್ತೆ, ನಮ್ಮ ಬುದ್ಧಿ ಚುರುಕಾಗ್ತಾ ಹೋಗುತ್ತೆ. ಇದು ಕೂಡ ನಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ನಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಅಷ್ಟು ಮುಖ್ಯನಾ? ಹೌದು, ಇದು ಖಂಡಿತ ಸಣ್ಣ ವಿಚಾರ ಅಲ್ಲ. ಸದ್ಗುರುಗಳು ಒಂದು ಮಾತಿದೆ, ನಿಮ್ಮ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋದನ್ನು ನೀವು ಕಲ್ತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಸಾಧಿಸಿದ್ರೂ ಕೂಡ ಅದು ಏನೇನು ಅಲ್ಲ, ವ್ಯರ್ಥವಾಗೋಗುತ್ತೆ ಅಂತ ಹೇಳಿ. ಮತ್ತು ಈ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ವಿಚಾರದಲ್ಲಿ ಫೋನ್ ಬಳಸೋದಂತೂ ಬೇಡ. ಆ್ಯಕ್ಚುಲಿ ಫೋನ್ ನಿಜವಾಗ್ಲೂ ತುಂಬ ಒಳ್ಳೆಯದು, ಅದನ್ನು ಮಿನಿಮಮ್ ಆಗಿ ಯೂಸ್ ಮಾಡಿಕೊಂಡ್ರೆ ಮಾತ್ರ. ಮತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಕಂಪ್ಲೀಟಾಗಿ ಫೋನ್ ಮೇಲೆ ಡಿಪೆಂಡ್ ಆಗಿರೋದನ್ನು ಬಹಳಷ್ಟು ಜನ ನೋಡಿರ್ತೀರ, ನಾನು ಅದನ್ನು ನೋಡಿದ್ದೀನಿ. ಅದರಲ್ಲೂ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರೋದನ್ನು ನೋಡಿದ್ರೆ ನನಗಂತೂ ಖಂಡಿತ ದುಃಖ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಅದ್ರ ಬೆಳಕೇನಿದೆ, ಅದ್ರ ಜೊತೆಗೆ ಅಡಿಕ್ಷನ್ ಎರಡೂ ಕೂಡ ನಮ್ಮ ಮಕ್ಕಳನ್ನು ಆದಷ್ಟು ಬೇಗ ಮಾನಸಿಕ ಅಸ್ವಸ್ಥತೆ ಮತ್ತು ಖಿನ್ನತೆ ಉಂಟು ಮಾಡುತ್ತೆ. ಈ ಡಿಪ್ರೆಷನ್, ಆ್ಯಂಗ್ಸೈಟಿ ಅನ್ನೋದು ನಮ್ಮ ಮಕ್ಕಳಲ್ಲಿ ಆದಷ್ಟು ಬೇಗ ಬರುತ್ತೆ. ಸೊ ಅದರಿಂದಾಗಿ ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಈ ಒಂದು ಅಭ್ಯಾಸನ ಆದಷ್ಟು ಬೇಗ ಚೇಂಜ್ ಮಾಡಿ. ಮತ್ತು ನಮಗೇನಾದರೂ ಆ ಅಭ್ಯಾಸ ಇದ್ದರೆ, ಈಗ ನಾನು ಹೇಳಿದೆ ಅಲ್ವಾ, ಸೊ ಅದೇ ಒಂದು ಸಮಸ್ಯೆ ನಮ್ಮಲ್ಲೂ ಕೂಡ ಉಂಟಾಗುತ್ತೆ. ಅದರಿಂದಾಗಿ ಸೊ ಆ ಫೋನ್ ಮೇಲೆ ಡಿಪೆಂಡೆನ್ಸಿ ಬೇಡ, ಯೂಸ್ ಮಾಡ್ಕೊಳ್ಳಿ, ಅದನ್ನು ಮಿನಿಮಮ್ ಆಗಿ ಯೂಸ್ ಮಾಡ್ಕೊಳ್ಳಿ. ಯಾವುದು ಎಷ್ಟಿದ್ರೆ ಚೆಂದನೋ ಅವಾಗಷ್ಟೇ. ಈಗ ಊಟದ ಜೊತೆ ಉಪ್ಪಿನಕಾಯಿನೇ ಊಟ ಮಾಡೋಕ್ಕಾಗಲ್ಲ ಅಲ್ವಾ, ಅದರ ಅರಿವು ನಮಗೆ ಇರಬೇಕು. ಮತ್ತು ಸಮಸ್ಯೆಗಳು ಇದ್ದಾಗ ನೀವು ಇನ್ವಾಲ್ವ್ ಆಗುವಂತಹ ಆ್ಯಕ್ಟಿವಿಟಿನಲ್ಲಿ ತೊಡಗಿಕೊಳ್ಳಿ ಅಂತ ಹೇಳಿದೆ. ಈಗ ಒಂದು ವೇಳೆ ನಮಗೆ ಕೋಪ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು 2 ವಿಚಾರ ಅರ್ಥ ಮಾಡ್ಕೋಬೇಕು. ಕೋಪ ಅಂತ ಅನ್ನೋದು ಏನು, ನೆಗೆಟಿವ್ ಎಮೋಷನ್. ಹೌದು, ಅದ್ರ ಜೊತೆಗೆ ಕೋಪ ಬರೋದು ಯಾವಾಗ ಗೊತ್ತಾ, ವೀಕ್ ಮೈಂಡ್ ಸೆಟ್ ಇದ್ದಾಗ ಅಂತ ಹೇಳಿದ್ರೆ, ಕೈಲಾಗದೆ ಇರೋ ಪರಿಸ್ಥಿತಿನಲ್ಲೇ ಕೋಪ ಬರೋದು ಅಲ್ವಾ. ಸೊ ಈ ಸಮಯದಲ್ಲಿ ಕಿರ್ಚಾಡೋ ಬದಲಿಗೆ ನಾವು ನಮಗೆ ಖುಷಿ ಕೊಡುವಂತಹ ಮತ್ತು ನಮಗೆ ತಾಳ್ಮೆಯನ್ನು ಉಂಟು ಮಾಡಬಲ್ಲ ಒಂದು ಆ್ಯಕ್ಟಿವಿಟಿನಲ್ಲಿ, ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಏನಾಗುತ್ತೆ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಹಿಡ್ಕೊಳ್ಬಹುದು. ಮತ್ತು ನಮ್ಮ ಸಮಸ್ಯೆಗೆ, ಅದರಲ್ಲೂ ಸ್ಪೆಷಲಿ ಹಿಪ್ನೋಥೆರಪಿನಲ್ಲಿ ಆ ವ್ಯಕ್ತಿಯನ್ನು ಕಾನ್ಸಂಟ್ರೇಟ್ ಮಾಡಿ ಎಲ್ಲ ರೀತಿ ಸಮಸ್ಯೆ, ಈಗ ನಮ್ಮ ಅತ್ತೆ ಹಿಂಗೆ ಹೇಳ್ತಾರೆ, ನನ್ನ ಗಂಡನಿಂದ ಈ ಸಮಸ್ಯೆ ಅಥವಾ ಮಗುವಿನ ಸಮಸ್ಯೆ ಯಾವುದೇ ಇರಬಹುದು, ಹಣಕಾಸಿನ ಸಮಸ್ಯೆ, ಆ ವ್ಯಕ್ತಿಯನ್ನು ಕಾನ್ಸಂಟ್ರೇಟ್ ಮಾಡಿ ಪರಿಹಾರವನ್ನು ಕೊಡೋದು. ಯಾಕೆ ಅಂತ ಹೇಳಿದ್ರೆ, ಈಗ ನಮಗೆ ಬೇಕಾದಂತಹ ಪರಿಹಾರ ಹೌದು, ಈಗ ಆ ವ್ಯಕ್ತಿ ಸಮಸ್ಯೆ, ಆ ವ್ಯಕ್ತಿ ಸೃಷ್ಟಿ ಮಾಡ್ತಾ ಇರೋದಲ್ವಾ ಅಂತ ಹೇಳಬಹುದು. ಆದರೆ ಆ ವ್ಯಕ್ತಿ ನಿಮಗೆ ಪರಿಹಾರ ಕೊಡೋದಕ್ಕೆ ರೆಡಿ ಇಲ್ಲ ಅಲ್ವಾ. ಪರಿಹಾರನ ನಮಗೆ ನಾವು ಕೊಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಮ್ಮ ಶಕ್ತಿ ಮಟ್ಟವನ್ನು, ನಮ್ಮ ಬುದ್ಧಿ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಸೊ ಅದರಿಂದಾಗಿ ನೀವು ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಆಗುವಂತಹ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ. ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸಸ್ ಏನಿದೆ ಮತ್ತು ಸೆಲ್ಫ್ ಹಿಪ್ನೋಸಿಸ್ ಪ್ರಾಕ್ಟೀಸಸ್ಗಳು ಏನಿದೆ ಅದರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೇನು ಸಾಧ್ಯ ಆಗುತ್ತೋ ಆ ಅಭ್ಯಾಸಗಳನ್ನ ನೀವು ರೂಢಿಸ್ಕೊಳ್ಳೋದಕ್ಕೆ ಶುರು ಮಾಡಿ. ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ದಿ ವಿಡಿಯೋ. ಧನ್ಯವಾದ.